ಬೆಳೆದ ಸಿರಿ ಮೊಳಕೆಯಿಲ್ಲಂತೆ ಬಿತ್ತಿದ ಬೀಜ ಆದರೆ ಪತ್ರಿಕಾ ಭವನದಲ್ಲಿ ಬಂದ ಕೆಲವೊಬ್ಬರು ಅದಕ್ಕೆ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಕೆಲವೊಬ್ಬರು ಇರಲಿ, ಕೆಲವೊಬ್ಬರು ಯಾರೇ ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಕೂಡ್ಸ್ರಿ. ಅದನ್ನೆಲ್ಲ ಹೊರತುಪಡಿಸಿ ನೀವು ಹಿಂಗೆ ಹೋಗಿ ಹೇಳೋದ್ರಿಂದ ಅವ್ರು ಹೇಳೋದ್ರಿಂದ ಏನಾಗುತ್ತೆ ಸ್ವಾಮಿ? 16,000 जन पत्रकारिता चलिगालदल्लि ध्वनि संगठन का आज सभी सर्व सदस्य सभे यानी जिले में जितने लोग इस संगठन के मेंबर है उन सबका एक कॉमन बैठक हुआ। बैठक में आदरणीय श्री बंगले मल्लिकार्जुन जी के नेतृत्व में बीदर जिले में संगठन को बढ़ावा देने के लिए संगठन के जो भी सदस्य है सदस्यों के वेलफेयर की दृष्टि से उनको हेल्थ इंश्योरेंस, हेल्थ कार्ड और जो है बस पास तथा और अन्य कोई भी समस्या पत्रकारों की हो उन समस्याओं को लेकर के सरकार द्वारा जो भी उनकी आज ये चल रही है सरकार के समक्ष में जो भी उनके डिमांड चल रहे हैं उन बातों को सबके सामने उन्होंने उल्लेख किया है। और मुझे खुशी है बीदर जिले में आज हमारा संघ बहुत ही अहमियत पर पूरे जिले में जो है हर संघ से भी आगे उभर करके निकल रहा है। इसलिए मेरे आए हुए सभी जिले के सभी सदस्यों को मैं अपनी तरफ से उन सबको धन्यवाद देते हुए मैं आदरणीय श्री बंगले मल्लिकार्जुन जी का भी इस शुभ अवसर पर उनको मैं धन्यवाद देता हूं, ताकि उन्होंने बेंगलोर से यहां तक आकर के हमारे संगठन को और बढ़ावा, मजबूत और मार्गदर्शन देने का जो उन्होंने काम किया है। इस उपलक्ष्य में मैं उनके साथ में मैडम जी भी आई हैं, उनको भी मैं तहे दिल से उनका भी जो है शुक्रिया अदा और फिर उनको धन्यवाद अर्पित करते हुए मैं बीदर जिले के सभी हमारे साथियों को उन सबको धन्यवाद देता हूँ। धन्यवाद। बसवराज पवार, कदीपा के जिला अध्यक्ष। ಸರ್, ಸಭೆ ಉದ್ದೇಶ ಇಲ್ಲಿ ಸಂಘಟನೆ ಎಲ್ಲ ದೃಷ್ಟಿಯಿಂದ ಎಲ್ಲ ತಾಲೂಕಲ್ಲಿ ಬಲಿಷ್ಠವಾಗಿ ಸಾಗ್ತಾ ಇದೆ. ಸಣ್ಣ ಪುಟ್ಟ ಕುಟುಂಬ ಅಂದಮೇಲೆ ಇದ್ದೇ ಇರ್ತದೆ. ಅದು ಇವತ್ತು ಎಲ್ಲ ರೀತಿಯಿಂದ ಸೌಹಾರ್ದಯುತವಾಗಿ ಬಗೆಹರಿದ್ಬಿಟ್ಟು ಎಲ್ಲ ರೀತಿಯಿಂದ ಸರಿಪಡಿಸುವಂಥ ಕೆಲಸ ಆಯಿತು. ಮುಂದಿನ ದಿನದಲ್ಲಿ ಬಲಿಷ್ಠವಾಗಿ ನಮ್ಮ ಕಾನಿಪ ಧ್ವನಿ ಸಂಘಟನೆ ಬೀದರಿಂದ ಹೊರಹೊಮ್ಮುತ್ತದೆ. ಇನ್ನು ಕೆಲವೇ ದಿನಗಳಲ್ಲಿ ಹಿರಿಯ ಮಟ್ಟದ ಅಧಿಕಾರಿಗಳ ಸಮೇತ ಒಂದು ನಮ್ಮ ಕಾನಿಪ ಧ್ವನಿ ಸದಸ್ಯರನ್ನು ಒಳಗೊಂಡಂತೆ ಒಂದು ಸಭೆಯ ನಂತರ ಒಂದು ಜಿಲ್ಲಾ ಕಾರ್ಯಾಗಾರ ಇಲ್ಲಿ ಬೀದರ್ ನಗರದಲ್ಲಿ ನಡೀತೈತೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇವತ್ತೇನು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಅವ್ರ ತಟ್ಟೆಲ್ಲೇ ದೊಡ್ಡ ದೊಡ್ಡ ಹೆಗ್ಗಣ ಬಿದ್ದರೂ ಅದು ನೋಡಲಾರ್ದೇ ಇವತ್ತು ಬೇರೆ ಸಂಘಟನೆಯಲ್ಲಿ ಆರೋಪಿಸ್ತಿದ್ದಾರೆ. ಇವತ್ತು ಅವರು ಸಂಘಟನೆಯಲ್ಲಿ ಬಿರುಗಳೇ ಎದ್ದಿದೆ. ಇವತ್ತು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರು ಕಾರ್ಮಿಕ ಇಲಾಖೆ ಆಯುಕ್ತರಿಗೆ ಲೆಟ್ರ್ ನೀಡಿದ್ದಾರೆ. ಸಂಘ ಸುಸ್ಥಿತಿಯಲ್ಲಿ ಸಾಗ್ತಾ ಇಲ್ಲ, ಅಕ್ರಮದಿಂದ ರಾಮಕೃಷ್ಣನ ಲೆಕ್ಕ ತೋರಿಸ್ಬಿಟ್ಟು ಲೆಕ್ಕನೇ ತೋರಿಸ್ತಾ ಇಲ್ಲ, ಈ ರೀತಿಯಲ್ಲಿ ನಡೀತಾ ಇದೆ ಅಂದ್ಬಿಟ್ಟು ಒಂದು ತನಿಖೆಗೆ ಎನ್ಕ್ವೈರಿಗೆ ಒಂದು ಮನವಿ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇವಾಗ ಅದು ಸಾಗ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ರಾಜ್ಯದಲ್ಲಿ ಇಡೀ ನಾಡಿನ 16,000 ಪತ್ರಕರ್ತರ ಪರವಾಗಿ ಇವತ್ತು ಕಾನಿಪ ಧ್ವನಿ ಏನು ಹೋರಾಟ ನಡೆಸ್ತಾ ಇದೆ. ಈಗಾಗಲೇ ಕೇವಲ 1 ವರ್ಷ 3 ತಿಂಗಳಲ್ಲಿ ಇವತ್ತು 91 ವರ್ಷದ ಇತಿಹಾಸ ಇರೋಂಥ ಸಂಘಟನೆಗೆ ಚಾಲೆಂಜ್ ಆಗಿ ಇವತ್ತು ಪತ್ರಕರ್ತರ ಪರ ಧ್ವನಿ ಹೊರಟಿದೆ. ಇನ್ನು ಕೇವಲ 1 ವರ್ಷದಲ್ಲಿ ಆ ನಿಟ್ಟಿನಲ್ಲಿ ನಾವು ಕಾನೂನು ಮುಖಾಂತರ ಆ ಒಂದು ಇದರಲ್ಲಿ ಮೂಲಭೂತ ಪಡೆಯುವಲ್ಲಿ ನಾವು ಯಶಸ್ವಿ ಕಾಣ್ತೀವಂತ ನನ್ನಲ್ಲಿ ಭಾಳಷ್ಟು ಆಸೆ ಹಾಗೂ ಭರವಸೆ ಇದೆ. ಈಗ ಇತ್ತೀಚೆಗೆ 21ನೇ ತಾರೀಕು ಏನು ಮಾನ್ಯ ಮುಖ್ಯಮಂತ್ರಿಗಳ ಸಭೆ ಏನು 9 ಸಂಘಟನೆಯ ಅಧ್ಯಕ್ಷರನ್ನೇನು ಕರೆದಿದ್ರು, 9 ಸಂಘಟನೆಯ ಅಧ್ಯಕ್ಷಗಳ ಸಭೆಯಲ್ಲಿ ಪತ್ರಕರ್ತರ ಪರವಾಗಿ ಅದು 16,000 ಪತ್ರಕರ್ತರ ಪರವಾಗಿ ಧ್ವನಿ ಮೊಳಗಿದ್ದು ನಮ್ಮ ಕಾನಿಪ ಧ್ವನಿಯಿಂದ. ಇನ್ನು ಉಳಿದಂಥವರೆಲ್ಲ ಜಾಹೀರಾತು, ಪ್ರಿಂಟಿಂಗ್ ಇನ್ನಿತರ ಕೇಳಿರ್ಬೋದು, ಸಂತೋಷ ಇಲ್ಲಂತಲ್ಲ. ಇವತ್ತು ಪತ್ರಕರ್ತರಿಗೆ ಬಂಡವಾಳಶಾಹಿಗಳು ಇವತ್ತು ಭಾಳಷ್ಟು ಮೂಲಭೂತ ಸೌಕರ್ಯ ಕೊಡಬೇಕಾದಂಥ ಕಾನೂನು ವ್ಯವಸ್ಥೆಯಲ್ಲಿ ಇದೆ. ಅದನ್ನು ಬಂಡವಾಳಶಾಹಿಗಳು ವಾರ್ತಾ ಇಲಾಖೆ ಸೇರಿಬಿಟ್ಟು 77 ವರ್ಷ ಸ್ವಾತಂತ್ರ್ಯ ಬಂದ್ರೂ ಅದನ್ನು ಕತ್ತು ಹಿಚ್ಚುವಂಥ ಕೆಲಸ ಈ ಎರಡು ಮಾಡೋದ್ರಿಂದ ನಮಗೆ ನ್ಯಾಯ ಸಿಕ್ಕಿಲ್ಲ ವರದಿಗಾರಿಗೆ. ಇನ್ಮೇಲೆ ನಮ್ಮ ಧ್ವನಿಯಿಂದ ಅದು ನಡೆಯಲ್ಲ ಅಂತ ಹೇಳ್ಬಿಟ್ಟು ಮುಂದಿನ ದಿನದಲ್ಲಿ ಇವಾಗ ಸಿದ್ದರಾಮಯ್ಯವರಿಗೆ ನೇರವಾಗಿ ಹೇಳಿದ್ದೀನಿ, ಈ ಅಕ್ಟೋಬರ್ವರೆಗೆ ಗಡುವು ಕೊಟ್ಟಿದ್ದೀನಿ. ಅಲ್ಲಿ ಒಳಗಡೆ ಏನಾದರೂ ನಮ್ಮ ಪತ್ರಕರ್ತರ ಕೆಲವು ಪ್ರಮುಖ ಬೇಡಿಕೆ ಏನಿದ್ದಾವೆ, ಬಸ್ ಪಾಸ್ ಇರ್ಬೋದು, ಇವಾಗ ಮಹಾಶಾಸನಕ್ಕೆ ಸಂಬಂಧಪಟ್ಟಂಗೆ ಬರೀ ದಿನಪತ್ರಕರ್ತರಿಗೆ ಕೊಟ್ಟಿದ್ದಾರೆ. ಸಂಕಷ್ಟದಲ್ಲಿರೋಂಥ ಪ್ರತಿಯೊಬ್ಬ ಪತ್ರಕರ್ತರಿಗೆ ಏನಿದೆ, ಇವತ್ತು ವಾರ ಇರ್ಬೋದು, ಪಾಕ್ಷಿ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲರಿಗೂ ಮಹಾಶಾಸನ ಕೊಡಲೇಬೇಕಂತ ಇವತ್ತೇನು ಆಗ್ರಹ ಮಾಡಿದ್ದೀನಿ. ಜೊತೆಗೆ ಜಿಲ್ಲೆಯಾದ್ಯಂತ ಓಡಾಡೋಕ್ಕೆ ಬಸ್ ಪಾಸ್ ಆಗಲೇಬೇಕಂತ ದೊಡ್ಡ ಮಟ್ಟದಾಗ ಆಗ್ರಹ ಇದೆ. ಇವತ್ತು ಅಕ್ರೆಡಿಟೇಷನ್ ಏನು ಕೊಡ್ತಾ ಇದ್ದಾರೆ, ಆ ತಾರತಮ್ಯ ಅಸ್ಪೃಶ್ಯ ನೀತಿ ತೊಲಗಬೇಕಂದ್ಬಿಟ್ಟು ಈಗಾಗಲೇ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಆ ನಿಟ್ಟಿನಲ್ಲಿ ಇವತ್ತು ಅಧಿಕಾರಿಗಳು ಕಾರ್ಯೋನ್ಮುಖರಾಗಿದ್ದಾರೆ.
ಒಂದು 2 ತಿಂಗಳ ಮಟ್ಟದ ಕಾದು ನೋಡಿಬಿಟ್ಟು ಇವಾಗ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಕ್ಕೆ ಹೋರಾಟಕ್ಕೆ ಅಣಿ ಆಗ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇವತ್ತಿನ ಬೀದರ್ ಇವತ್ತೇನು ಸಭೆ ಇದೆ ಸರ್ವ ಸದಸ್ಯರ ಸಭೆ ಭಾಳಷ್ಟು ಯಶಸ್ವಿ ಆಗಿದೆ ಅಂತ ಹೇಳ್ತಾ ಇಲ್ಲಿಂದ ನಾನು ಇವಾಗ ಗುಲ್ಬರ್ಗಕ್ಕೆ ಹೊರಡ್ತಾ ಇದ್ದೀನಿ. ಅಲ್ಲಿ ದೊಡ್ಡ ಮಟ್ಟದಾಗಿ ಇವತ್ತು ಸಂಘ ಅಸ್ತಿತ್ವಕ್ಕೆ ಬರ್ತಾಯಿದೆ ಗುಲ್ಬರ್ಗದಲ್ಲಿ. ನಾಳೆ ಅಫ್ಜಲ್ಪುರ ತಾಲೂಕಿನಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೂ ಭಾಗವಹಿಸ್ಬಿಟ್ಟು ನಾನು ಬೆಂಗಳೂರಿಗೆ ಹೊರಡ್ತಾ ಇದ್ದಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೃತಜ್ಞತೆ ಹೇಳ್ತಾ ಇವತ್ತು ನಮ್ಮ ಸದಸ್ಯರೆಲ್ಲೋ ಒಮ್ಮತದಿಂದ ಸಾಗಿದ್ದಾರೆ ಅಂದ್ಬಿಟ್ಟು ಅದೊಂದು ಭಾಳಷ್ಟು ಸಂತೋಷದ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ.